ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾವು ಹರಿವೆ ಸೊಪ್ಪನ್ನು ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಆಮ್ರಂತ್ ಅಂತ ಕರೀತಾರೆ, ಹಿಂದಿಯಲ್ಲಿ ಚೌಲಾಯಿ ಅಂತ ಕರೀತಾರೆ. ಈ ಹರಿವೆ ಸೊಪ್ಪು ತುಂಬಾನೇ ಆರೋಗ್ಯಕರವಾಗಿರುವಂಥದ್ದು. ಇದರಲ್ಲಿ ವಿಟಮಿನ್ಸ್ ಎ, ಸಿ, ಬಿ6 ಮತ್ತು ಮಿನರಲ್ಸ್, ಐರನ್ ಎಲ್ಲ ಇರುತ್ತೆ. ಸೊ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಜೊತೆಗೆ ಐರನ್ ಇರೋದ್ರಿಂದ ರೆಡ್ ಬ್ಲಡ್ ಸೆಲ್ಸ್ಗಳು ಉತ್ಪತ್ತಿ ಆಗಲಿಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಅಂದರೆ ಕೆಂಪು ರಕ್ತ ಕಣಗಳು ಅಂತ ಏನು ಹೇಳ್ತೀವಲ್ಲ, ಅದು ಉತ್ಪತ್ತಿ ಆಗಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ ಈ ಒಂದು ಇಂಗ್ರೀಡಿಯೆಂಟ್ಸ್ ಯಾವ ಬೇಕು ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಎರಡೆರಡು ಇಂಗ್ರೀಡಿಯೆಂಟ್ಸಿಂದ ನಾವಿಲ್ಲಿ ಈ ರೆಸಿಪಿನ ಮಾಡ್ತಾ ಇದ್ದೀವಿ. ಸೊ ಪಲ್ಯ ಮತ್ತು ಬೆಳ್ಳುಳ್ಳಿ ಇವೆರಡು ಇಂಗ್ರೀಡಿಯೆಂಟ್ಸಿಂದ ಈ ಸಬ್ಜಿನ ಮಾಡ್ತಾ ಇದ್ದೇವೆ. ಸೊ ಮೊದಲು ನಾನು ಈ ಏನು ಬೆಳ್ಳುಳ್ಳಿ ಇದೆ ಅಲ್ವಾ, ಇದನ್ನು ಸರಿಯಾಗಿ ಕ್ರಷ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದ್ರ ಫ್ಲೇವರ್ ಬಿಟ್ಕೊಬೇಕು, ಅದಕ್ಕೋಸ್ಕರ. ಸೊ ಕ್ರಷ್ ಮಾಡಿದ್ದನ್ನು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಜೊತೆಗೆ ಒಂದು ತವೆ ಕಾದ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಶುಂಠಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೀವು. ಜಜ್ಜಿಟ್ಕೊಂಡಂತಹ ಬೆಳ್ಳುಳ್ಳಿಗಳನ್ನು ಈಗ ಹಾಕ್ತಾ ಇದ್ದೀನಿ. ಸೊ ಇವೆರಡು ಮಿಶ್ರಣಗಳನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. 2 to 3 ಮಿನಿಟ್ಸ್ವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿದ ಮೇಲೆ ಇವಾಗ ಕ್ಲೀನಾಗಿ ತೊಳೆದಕ್ಕಂಥ ಒಂದು ಪಲ್ಯ ಏನಿದೆಯಲ್ಲ, ಇದನ್ನು ಹಾಕ್ತಾ ಇದ್ದೇನೆ. ಸೊ ಈ ಎಲ್ಲ ಪಲ್ಯಗಳನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಇದರಲ್ಲಿ ಸ್ವಲ್ಪ ಸ್ಯಾಂಡ್ ಕಂಟೆಂಟ್ ಅಂದರೆ ಜಾಸ್ತಿ ಇರುತ್ತೆ. ಹಾಗಾಗಿ ಸರಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ರಿ. 2-3 ಸರಿ ನೀರಲ್ಲಿ ವಾಶ್ ಮಾಡ್ಕೊಂಬಿಟ್ಟು ಏನು ಫ್ರೈ ಮಾಡ್ತಕ್ಕಂಥ ಇದಕ್ಕೆ ತವೆಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಅದರದ್ದು ಏನು ಆಯಿಲ್ ನೀರಿನ ಕಂಟೆಂಟ್ ಬಿಡ್ತಾ ಇದೆ ತವೆಯಲ್ಲಿ. ಸ್ವಲ್ಪ ಅದನ್ನು ಮುಚ್ಚಳ ಹಾಕಿಬಿಟ್ಟು ಮುಚ್ಚಿಡಿ, ಅಂದರೆ ಒಳಗಡೆನೇ ಕೂತ್ಕೊಳ್ಳುತ್ತೆ. ಸೊ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಜೊತೆಗೆ ಇವಾಗ ಖಾರ ಬೇಕಿದ್ದರೆ ಹಾಕೋಬೋದು. ಚಿಕ್ಕ ಮಕ್ಕಳಿಗೆ ಚಪಾತಿಯಲ್ಲಿ ರೋಲ್ ಮಾಡಿ ತಿನ್ನಿಸೋದಾದರೆ ಖಾರ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಸೊ ಬರೀ ಉಪ್ಪು ಹಾಕಿದರೂ ಕೂಡ ನೀವು ಇದನ್ನು ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಇದು ಐರನ್ ಕಂಟೆಂಟ್ ಇರೋದ್ರಿಂದ ತುಂಬಾ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಏನಾದರೂ ದೊಡ್ಡವರು ಏನಾದರೂ ತಿಂತಾಯಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರವನ್ನು ನೀವು ಇದಕ್ಕೆ ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವೆಷ್ಟು ಅದನ್ನು ಸರಿಯಾಗಿ ಫ್ರೈ ಮಾಡ್ತೀವಿ, ಸೊ ಅದು ನೀಟಾಗಿ ನೀರು ಬಿಡ್ತಾ ಹೋಗುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಲೀವ್ಸು ತಂತಾನೆ ಕುದ್ಕೊಳ್ಳುತ್ತೆ, ಒಳಗಡೆ ಸ್ಟೀಮ್ ಇರುತ್ತಲ್ವ. ಸೊ ಹಾಗಾಗಿ ಸರಿಯಾಗಿ ಬೆಂದ್ಕೊಳ್ಳುತ್ತೆ. ಸೊ ಫ್ರೆಂಡ್ಸ್, ಇದು ಇಷ್ಟು ಸಿಂಪಲ್ ಆಗಿರುವಂಥ ರೆಸಿಪಿ ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಜಸ್ಟ್ 5 ಮಿನಿಟ್ಸಲ್ಲಿ ನೀವು ಈಸಿಯಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ಸೊ ಹರಿಯಲ್ಲಿದ್ದರೆ, ಎಲ್ಲಾದರೂ ಆಫೀಸ್ಗೆ ಹೋಗ್ತಾ ಇದ್ದರೆ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೊಂಡ್ಬಿಟ್ಟು ನೀವು ಲಂಚ್ಗೆ ತೊಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಸೋ ಮಚ್.